ಹೇ ಗೈಸ್, ಸ್ವಲ್ಪ ಲೇಟ್ ಆಯಿತು ಗೈಸ್. ನೆನ್ನೆ ಆಗಿಲ್ಲ ವೀಡಿಯೋ. ನೆನ್ನೆ ಹೇಳಿದ್ನಲ್ಲ ಕಂಟಿನ್ಯೂ ಮಾಡ್ತೀನಿ ಅಂತ, ಅವಾಗ ಎತ್ಕೊಂಬಂದ್ಬಿಟ್ಟು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಯಾಕಂದರೆ ತುಂಬ ಲೇಟ್ ಬಂದಿದೆ ಗೈಸ್. ತುಂಬ ಅಂದರೆ ತುಂಬ ಲೇಟ್ ಆಯಿತು. 7 ಗಂಟೆಗೇನೋ ಮನೆಗೆ ಬಂದೆ. ಹೋಗಿದ್ದು 4 ಗಂಟೆಗೇನೋ, 3:30 ಅನ್ಕೊತೀನಿ ಹೋಗಿದ್ದು. 4 ಗಂಟೆಗೆ ಹೋಗಿ 7 ಗಂಟೆಗೆ ಬಂದಿದ್ದೀನಿ. ಆದರೆ ಏನು ಸೈಕಾಯ್ತಂದರೆ, ಜೊತೆ ನಾಳೆ ಕೊಡ್ತೀನಿ, ನಾಳೆ ಇಲ್ಲ ನಾಳಿದ್ದು ಅಂದ್ಬಿಟ್ಟು, ಸರಿ ಅಂದ್ಬಿಟ್ಟು ಒಂದು ಎಣ್ಣೆ ಐತೆ ನೋಡ್ತೀಯಾ ಅಂದ. ಸರಿ ತೋರಿಸು ಅಂದ್ಬಿಟ್ಟು ಎಣ್ಣೆ ಇಸ್ಕೊಂಬಂದೆ ಸರಿನಾ. ಒಂದು ಹೊಸ ಎಣ್ಣೆ ಇಸ್ಕೊಂಬಂದಿದ್ದೀನಿ. ಅದು ತಾಮ್ರಲ್ಲಿ ಗಂಡಿತ್ತಲ್ಲ, ಅದಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಎಣ್ಣೆ ಎತ್ಕೊಂಬಂದೆ ನಾನು. ಬೆಳಗಿಂದನೂ ಅಕ್ಕಿಗಳಿಗೆ ಓಪನ್ ಮಾಡಲಿಲ್ಲ, ಯಾಕಂದರೆ ಇಲ್ಲಿ ಬೋರ್ ಬೇರೆ ಹಾಕ್ತಿದ್ರು. ಇಲ್ಲಿ ತೋರಿಸ್ತೀನಿ ನೋಡಿ ಗೈಸ್, ಇಲ್ಲಿ ಬೋರ್ ಬೇರೆ ಹಾಕ್ತಿದ್ರು. ಎದ್ದು ವಾಯ್ಸ್ ಬೇರೆ ಬರ್ತಿತ್ತು. ಸುಮ್ಮನೆ ಅಕ್ಕಿಗಳು ಗಾಬ್ ಆಗಿಬಿಡ್ತವೆ. ಮತ್ತೆ ಇದಕ್ಕೂ ಸುಮ್ಮನೆ ಓಪನ್ ಮಾಡಿಬಿಟ್ಟಿದ್ದೆ ಗಾಬ್ ಆಗ್ತವೆ. ಅದ್ರಲ್ಲಿ ಚುಸ್ ಅಂತ ವಾಯ್ಸ್ ಬೇರೆ ಬರುತ್ತಲ್ಲ, ಅದರಲ್ಲೇನೋ ಗಾಬ್ ಆಗಿಬಿಡ್ತವೆ ಅಕ್ಕಿಗಳು. ನೆನ್ನೆ ಹೋಯ್ತಲ್ಲ ಗೈಸ್, ಒಂದು ಪಟ್ಟ ನಂದು, ಅದೇ ಮಕ್ಷಿ ಪಟ್ಟ ರಿಟರ್ನ್ ಬಂತು. ನಾನು ಮನೆಗೆ ಬಂದು ನೋಡ್ತೀನಿ, ಇಲ್ಲಿ ಕುತ್ಕೊಂಡಿದ್ದೆ ಆ ಮಕ್ಷಿ ಪಟ್ಟ ಮತ್ತು ಚೀನಿ ಮತ್ತು ತಮ್ರಾಳು ಎರಡು ಇಲ್ಲಿ ಕುತ್ಕೊಂಡಿತ್ತು. 3 ಅಕ್ಕಿ ಇಲ್ಲೇ ಕುತ್ಕೊಂಡಿತ್ತು. ಎತ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟೆ ನಾನು. ಇದಕ್ಕೊಂದು ಲಾಕ್ ಇಸ್ಕೊಂಬಂದು ಹಾಕ್ಬೇಕು ಗೈಸ್. ಮೊದಲು ಒಂದು ಲಾಕ್ ಹಾಕ್ಬೇಕು. ಈ ಥರ ಚೈನು ಮತ್ತು ಬೀಗ ತೊಗೊಂಬಂದು ಹಾಕಬೇಕು. ತೋರಿಸ್ತೀನಿ ನೋಡಿ ಗೈಸ್. ಅದು ಇಲ್ಲ ನೋಡಿ, ನೆನ್ನೆ ಹಾರ್ಕೊಂಡೋಗಿ ನೆನ್ನೆ ಬಂದು ಕುತ್ಕೊಂಡು ಎಷ್ಟೊತ್ತಿಗೆ ಬಂದಾಗ ಗೊತ್ತಿಲ್ಲ ನನಗೂ. ಕರೆಕ್ಟ್ ಟೈಮಿಂಗ್ ಗೊತ್ತಿಲ್ಲ ನನಗೆ, ಯಾವಾಗ ಬಂದ ಏನು ಅಂತ. ನಾನು ಬಂದಿದ್ದ ಗೊತ್ತಿತ್ತು ಗೈಸ್. ಇದು ಎಲ್ಗೂ ಹೋಗಲ್ಲ, ಹೋದರೆ ಸ್ವಲ್ಪ ಹೊತ್ತು ಆಮೇಲೆ ರಿಟರ್ನ್ ಬಂದುಬಿಡ್ತಾನೆ. ಈ ಥರ ಮಾಡ್ಕೊಬಾರ್ದು ಗೈಸ್. ತುಂಬ ದೂರ ಎಲ್ಲ ಹೋಗ್ಬಾರ್ದು ಅಕ್ಕಿ. ನೋಡಿ ಯಾವ ಥರ ಇದೆ ಪಟ್ಟ. ಬಾರಿಗಿದೆ ಗೈಸ್, ಏಟು ಹೊಡಿಯುತ್ತೆ. ಎಣ್ಣೆ ಕಲ್ಲಿ ಪಟ್ಟ ಅಷ್ಟೇ ಇದು. ಎಣ್ಣೆ ಕಲ್ಲಿ, ಇದು 3ನೇ ಕಲ್ಲಿ ಏನೋ ಅನ್ಕೊತೀನಿ. ಇದು ಜಾಸ್ತಿನೇ ಆಗಿರುತ್ತೆ ಗೈಸ್ ಇದಕ್ಕೆ. ಆಮೇಲೆ ಇಲ್ಲೊಂದಿದೆ ತಾಮ್ರಲ್ಲಿ ಗಂಡು ಪಟ್ಟ. ಒಳಗಡೆ ಇಕ್ಕಿದ್ದೀನಲ್ಲ, ಗೇಟ್ ಸರಿಯಾಗಿ ಓಪನ್ ಆಗಿದ್ದಿಲ್ಲ. ಇದು ಗೇಟ್ ಚೆನ್ನಾಗಿ ಓಪನ್ ಆದರೆ ತೋರಿಸ್ಬೋದು. ಸರಿ, ನಾನು ನೆನ್ನೆ ಇಸ್ಕೊಂಬಂದಿದ್ದೆ ಅಕ್ಕಿ, ತೋರಿಸ್ತೀನಿ ಗೈಸ್ ಒಂದು ನಿಮಿಷ. ಇಲ್ಲಿದೆ ನೋಡಿ, ಬಾಲ ಇದಾಗ್ಬಿಡ್ತು, ಬಂದ್ಬಿಡುತ್ತೆ. ಕಿತ್ತಾಕಿದ್ದೀನಿ. ನೆನ್ನೆ ಏನೋ ಕಿತ್ತಾಕಿದ್ದು ನಾನು ಅವ್ರ ಮನೇಲೇ ಕಿತ್ತೋಟು ಎತ್ಕೊಂಡ್ಬಂದಿದ್ದು. ಒಂಥರ ಗಲೀಜಾಗಿಬಿಟ್ಟಿತ್ತು ಗೈಸ್ ಬಾಲ. ತುಂಬ ಅಂದರೆ ದೊಡ್ಡೆಣ್ಣೆ ತೋರಿಸ್ತೀನಿ. ಚಿಕ್ಕ ಮುತಿ ಚಾಕಿ ಒಟ್ಟಿಗಿದೆ. ಯಾವ ಥರ ಐತೆ ಅಂತ ಕಮೆಂಟ್ ಮಾಡಿ ಸರಿನಾ. ಸಾಕಿ ಎತ್ಕೊಂಬರ್ತೀನಂದರೆ ಎತ್ಕೊಂಡ್ಬಂದೆ ಕೂಡ. ಗಂಡು ಇನ್ನೊಂದು ಜೊತೆ ತೋರಿಸ್ತಾ ಗೈಸೋದು, ಅದು ಬಂದು ತಿರುವಲ್ ಜೊತೆನೇ. ಅದು ಕೊಡ್ತೀನಿ ಅಂದ. ಏನು ಮಾಡ್ತಾನೋ ಗೊತ್ತಿಲ್ಲ. ನಾನು ಬೇಡ ಅಂದೆ, ಜಾಗ ಬೇರೆ ಇಲ್ಲಿ ಕಡಿಮೆ ಇದೆ, ಸ್ವಲ್ಪ ಜಾಗ ಅಡ್ಜಸ್ಟ್ ಆದಮೇಲೆ ಬೇಕಂದರೆ ಇಸ್ಕೊತೀನಿ ಅಂದಿದ್ದೀನಿ. ಇದು ಇಲ್ಲೊಂದು ಇದು ಪಟ್ಟ ಹಾಕ್ಕೊಂಡ್ರೆ ಈ ಪಟ್ಟನ ಇಲ್ಲಿ ಹಾಕ್ಕೊಂಬಿಟ್ರೆ ಇದನ್ನ ಇಲ್ಲಿ ಹಾಕ್ಬೇಕು. ಕರೆಕ್ಟು ಇಷ್ಟು ಸೆಂಟರ್ ಮಾಡಿ ಇಲ್ಲೊಂದು ಹಾಕ್ಕೊಬೇಕು. ಇಲ್ಲಾಂದರೆ ಒಂದು ಹೊಸ ಗೂಡೆ ತರಿಸ್ಬೇಕು ಅಷ್ಟೇ ಗೈಸ್. ಏನು ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ಇಲ್ಲಿ ಕೆಳಗಡೆ ತುಂಬ ವೇಸ್ಟೇಜ್ ಇರೋದು. ನಂದು ಅಲ್ಲೇ ಶೂ ಒಂದಿದೆ, ಎತ್ತು ಬಿಸಾಕ್ಬಿಡ್ತೀನಿ. ಮತ್ತಿದು ಇವತ್ತು ಸಂಡೇ ಅಲ್ಲ, ಇವತ್ತು ಬೆಳಗ್ಗೆ ವೀಡಿಯೋನೂ ಮಾಡಲಿಲ್ಲ. ಬೆಳಗ್ಗೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೆ, ಬೇಡ ಬೋರ್ ಬೇರೆ ಆಗ್ತಿತ್ತು, ವಾಯ್ಸು ಹೋಗಲ್ಲ ನಂದು. ಮೈಕ್ ಬೇರೆ ಇಲ್ಲ ಗೈಸ್, ಅದೇ ಬೇಜಾರು. ಬೈಕ್ ಎಲ್ಲಿದ್ದೀನಿ, ಅದು ಇಸ್ಕೊತೀನಿ ಬೇಗ. ಆಮೇಲೆ ಹಂಗೆ ಮೇವು ಇಸ್ಕೊಂಬಂದ್ಬಿಟ್ಟೆ. ನೋಡಿ ಗೈಸ್, ಇದು ಈ ಥರ ಹಾಕಿ ಎಲ್ಲ ಅಕ್ಕಿಗಳಿಗೂ ಕೊಡ್ತೀನಿ. ಈ ಥರ ಕಡಲೆಕಾಲಿದೆಯಲ್ಲ, ನೆನೆಸ್ಬಿಟ್ಟು ನೋಡಿ, ಈ ಥರ ನೆನೆಸೆತ್ಕೊಂಡ್ಬಿಟ್ರೆ ಒಂದು ನೈಟೆಲ್ಲ ಹಾಕಿಕ್ಕಿದ್ರೆ ನೈಟ್ ಹಾಕಿದ್ದು ಬೆಲೆಗೆ ಕೊಟ್ಬಿಟ್ಟೆ. ಮತ್ತೆ ಬೆಲೆಗೆ ಹಾಕಿಕ್ಕಿದ್ದು ನಾನು ಸಾಯಂಕಾಲ ಕೊಡೋಣ ಅಂತ. ಅಂದರೆ ನೈಟು ತುಂಬ ಸ್ವಲ್ಪ ಅಂದರೆ ಜಾಸ್ತಿ ಏನು ಹಾಕಲಿಲ್ಲ, ಜಸ್ಟ್ ಸ್ವಲ್ಪ ಹಾಕಿದ್ದು.
ಇಲ್ಲಿ ಅಕ್ಕಿಗಳಿಗೆಲ್ಲ ಕೊಟ್ಟಿದ್ದೆ. ಬೆಲೆಗೆ ಕೊಟ್ಟಿದ್ದು ಗೈಸ್, ಬೆಲೆಗೇನೋ ಒಂದು ಇರ್ಬೋದು 7:30 7 ಗಂಟೆ ಇರಬೇಕು ಅನ್ಕೊತೀನಿ. ಮೇಲ್ಗಡೆ ಬಂದು ಓಪನ್ ಮಾಡಲಿಲ್ಲ ಅಕ್ಕಿಗಳಿಗೆ, ಯಾಕಂದರೆ ವಾಯ್ಸ್ ಬೇರೆ ಇತ್ತಲ್ಲ, ಅದಕ್ಕೆ ಸುಮ್ಮನೆ ಗಾಬಾಗ್ಬಿಡ್ತವೆ. ಮೊದಲೇ ಇವನು ಹೋಗಿ ಎಲ್ಗೆಲ್ಗ ಹೋಗಿ ಕುತ್ಕೊಂಡ್ಬಿಡ್ತಾನೆ ಇವನು. ಇನ್ನೊಂದು ಪಟ್ಟ ಇದೆ ಗೈಸ್, ಫುಲ್ಲು ರೋಲ್ ಆಗಿಬಿಟ್ಟಿದೆ. ಅದು ಹೆವಿ ರೋಲ್ ಆಗಿಬಿಟ್ಟಿದೆ. ರೆಕ್ಕೆ ಕಟ್ ಮಾಡಿ ಇಟ್ಕೊಂಡವನೆ ಸುಮ್ಮನೆ ಇದೆಯಲ್ಲ, ಇದು ಇಲ್ಲಿಂದ ಇಲ್ಲಿ ಕೆಳಗಡೆ ಇರೋ ಅಷ್ಟಲ್ಲೇ ಒಂದು ರೋಲ್ ಹೊಡಿಯುತ್ತೆ. ಹೆವಿ ರೋಲ್ ಆಗಿಬಿಟ್ಟಿದೆ ಅದು. ಅದು ಕಾರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಬೇಡ, ಅದು ಬೇಡ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ನಾನು. ಅಕ್ಕಿಗಳಿಗೂ ಓಪನು ಮಾಡಬೇಕು. ಒಂದು ನಿಮಿಷ ಇರಿ ಗೈಸ್. ಹಾಂ ಗೈಸ್, ಇವಾಗ ಬಂದೆ ಇನ್ನಲ್ಲಿ ಹಾಕಿ ಮತ್ತೆ ಕೆಳಗಡೆ ಹೋಗಿ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಮತ್ತೆ ಮೇಲ್ಗಡೆ ಬಂದೆ. ಏನು ಗೊತ್ತಾ ಗೈಸ್, ಏನು ಕೆಲಸ ಅಂದರೆ ಇದಕ್ಕೆ ಇದು ಕಾಣಿಸ್ತೈತಲ್ಲ ಗೈಸ್, ಇದು ಇಷ್ಟು ಲಾಫ್ಟಿಗೆ ಒಂದು ಗೇಟ್ ಹಾಕ್ಸೋಣ ಅಂತ. ಒಂದು ಗೇಟ್ ಹಾಕ್ಸ್ಬಿಟ್ರೆ ಎಲ್ಲ ಒಳಗಡೆನೇ ಆರಾಮಾಗಿ ಇಟ್ಕೊಬೋದಲ್ಲ. ಥರ ಗೂಡು ಎಲ್ಲ 1 2 ಅಂತ ತಂದು ಇಕ್ಕಬದ್ದು ದೊಡ್ಡ ಒಂದು ಗೇಟ್ ಹಾಕ್ಸ್ಬಿಟ್ರೆ ಇಲ್ಲಿ ಇದಿದೆ ಗೈಸ್ ಇದು. ಆದರೆ ಜಾಸ್ತಿ ಅಂದರೆ ಸೆಟ್ ಆಗ್ತಿಲ್ಲ ಇಲ್ಲಿ. ಇಲ್ಲಿಂದ ಉದ್ದ ಜಾಸ್ತಿ ಹೋಗ್ತೈತಾ, ಇಲ್ಲ ಹೈಟಿಗೆ ಅದು ಕಟ್ ಮಾಡಾಕಿದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಕಟ್ ಮಾಡಬೇಕು, ಇನ್ನೊಂದು ಸ್ಟೆಪ್ಪು. ಅದಕ್ಕೆ ಇದು ಬೇಡ ಅಂತ ಹೇಳ್ಬಿಟ್ಟು ಮೆಶ್ ನೋಡ್ಕೊಂಬರಕ್ಕೆ ಹೋದ್ವಿ. ಅಲ್ಲಿ ನೋಡಿದ್ರೆ ಡೋರೆ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ರು, ಜಾಸ್ತಿ ಕಾಸು ಹೇಳ್ತಿದ್ರು. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಬೇರೆ ಕಡೆ ನೋಡೋಣ ಅಂದ್ಬಿಟ್ಟು ಬಂದ್ಬಿಟ್ವಿ. ಇಲ್ಲಾಂದರೆ ನಾವೇ ಇಸ್ಕೊಂಡು ಮೆಶ್ ಒಂದು ಇಸ್ಕೊಂಬಂದ್ಬಿಟ್ಟು ಆಮೇಲೆ ವುಡ್ ಇಸ್ಕೊಂಬಿಟ್ರೆ ನಾವೇ ಮಾಡ್ಬೋದು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ರಿಟರ್ನ್ ಬಂದ್ಬಿಟ್ವಿ ನಾವು. ಎನಿಹೋ ಗೈಸ್, ಇಲ್ಲಿ ಏನು ಗೊತ್ತಾ ಪ್ರಾಬ್ಲಮ್ ಆಗ್ತಿರೋದು ನೋಡಿ, ಇವೆರಡು ವೇಸ್ಟು. ಎರಡು ಎತ್ತು ಬಿಸಾಕ್ಬಿಟ್ರೆ ಕೆಳಗಡೆ ಕೊಡಬೇಕು, ಅವ್ರು ಕೊಡಬೇಕು, ಇವ್ರು ಕೊಡಬೇಕು ಅಂತ ಹೇಳ್ತಿದ್ರು. ಅದು ನೋಡಿದ್ರೆ ಇವಾಗ ಹಿಂಗೆ ಬಿದ್ದುಬಿಟ್ಟಿದೆ ಇದು, ಯಾರೂ ಎತ್ಕೊಳ್ಳೋಕೆ ಬಿಡ್ತಿಲ್ಲ. ಅದಕ್ಕೆ ಎರಡು ಎತ್ಕೊಂಡೋಗಿ ಅಲ್ಲೇ ನಾನು ಕೆಳಗಡೆ ಬಿಸಾಕ್ಬಿಟ್ರೆ ಮುಗಿಯುತ್ತೆ. ಈ ಬಾಕ್ಸು ಹೋಗ್ಬಿಟ್ಟಿದೆ ಫುಲ್ಲು. ಅದಕ್ಕೆ ಈ ಬಾಕ್ಸು ಬೇಡ ಅಂತ ಹೇಳ್ಬಿಟ್ಟು ಒಂದು ಗೂಡು ನೋಡಿದ್ದೀನಿ. ಅಂದರೆ ಇಷ್ಟಕ್ಕಿಂತ ದೊಡ್ಡದೇ ಇದೆ ಅದು, ಕರೆಕ್ಟು ಇಲ್ಲಿಂದ ಅಲ್ಲಿ ಎಂಡ್ವರೆಗೂ ಬರುತ್ತೆ. ಒಂದೊಂದು ಬಾಕ್ಸ್ ಅಂತ ಇಷ್ಟಿಷ್ಟು ಬಾಕ್ಸು. ಇದಕ್ಕಿಂತ ಸ್ವಲ್ಪ ದೊಡ್ಡದು, ಸರಿನಾ? ಆ ಬಾಕ್ಸ್ ನೋಡ್ಕೊಂಬಂದೆ, ಅದು ಚೆನ್ನಾಗೈತೆ. ಅದು ಎತ್ಕೊಂಬರೋಣ. ಫಸ್ಟ್ ಇಲ್ಲಿ ಗೇಟ್ ಫಿಟ್ ಮಾಡಿಸ್ಬಿಟ್ರೆ ಸ್ವಲ್ಪ ಅಂತ ಎತ್ಕೊಂಬಂದು ಇಟ್ಕೊಬೋದು. ಅದಕ್ಕೆ ಗೇಟ್ಗೆ ಇವಾಗ ಹೋಗಿ ಬಂದಿತ್ತು. ಪ್ಲಸ್ ಅಲ್ಲಿ ಹಿಂಗೆ ಛತ್ರಿನೂ ಮಾಡಿಸ್ಕೊಳ್ಳೋ ಅಂತ ಹೇಳ್ಬಿಟ್ಟು ಕೋಲ್ಗಳೆಲ್ಲ ಕೇಳಿದ್ವಿ. ವುಡ್ ಸ್ಟಿಕ್ಸ್ ಎಲ್ಲ ಸಿಗುತ್ತೆ, ಅಲ್ಲೇ ಇಸ್ಕೊಳ್ಳೋಣ ಅಲ್ಲಿಂದನೇ, ಸರಿನಾ? ಇವಾಗ ಅಕ್ಕಿಗಳಿಗೆಲ್ರಿಗೂ ಆಚೆ ಬಿಡೋಣ. ಮತ್ತು ಅಲ್ಲಿ ಬೋರು ಸ್ವಲ್ಪ ಹೊತ್ತು ಬಿಟ್ಟಿದ್ರು, ಮತ್ತೆ ಸ್ಟಾರ್ಟ್ ಮಾಡಿಬಿಟ್ರು. ಬಿಡೋಣ ಕೆಳಗಡೆ. ಸ್ವಲ್ಪ ಹೊತ್ತು ಬಿಡೋಣ. ಇವಾಗ ಆಚೆ ಬಂದರೆ ಇವಾಗ 3 ಅಕ್ಕಿಗಳು ಆಚೆ ಇದೆ. ಗಂಡು ಕಿತ್ತಾಡ್ಕೊಂಡಿರ್ತವೆ, ಅದೇ ಬೇಜಾರು. ಈ ಗಂಡು ಸ್ವಲ್ಪ ಗುಮಾಯಿಸ್ಬಾರ್ದು, ಇವನು ಬರ್ತಾನೆ. ಇವನು ಎಂಥವನಂದರೆ ಯಾರಿಗೂ ಸುಮ್ಮನೆ ಬಿಡೋಲ್ಲ. ಈ ಅಕ್ಕಿಗಳಿಗೂ ಹೊಡೆದಾಡೋದು. ತಾಮ್ರಲ್ಲಿ ಇಷ್ಟೇ ಓಪನ್ ಆಗ್ತಿದೆ ಗೇಟು. ಅದಕ್ಕೆ ನಾನು ಈ ಗೇಟ್ ಈ ಥರ ಓಪನ್ ಮಾಡಿಬಿಡ್ತೀನಿ. ಎತ್ತಿಲ್ಲಿ ಬಿಟ್ರೆ ಮುಗೀತು. ಹಾಗೆ ಅಕ್ಕಿಗಳು ಆಚೆ ಬರಲಿ, ದಗದೆ ಬರಲಿ. ನೋಡ್ಬೋದಲ್ಲ, ಮತ್ತೆ ಕ್ಲೈಮೇಟ್ ಅದೇ ಥರ, ನಿನ್ನೆ ಯಾವ ಥರ ಇತ್ತು ಅದೇ ಥರ ಸೇಮ್ ರಿಪೀಟ್. ಇವುಗಳಿಗೂ ಬಿಚ್ಬಿಡೋಣ. ಆಮೇಲೆ ಮತ್ತೆ ಮಳೆ ಗಿಲೆ ಬಂದುಬಿಟ್ರೆ ಅದೊಂದು ಬೇಜಾರು, ಅಕ್ಕಿಗಳ ಹತ್ರ ಬರೋಕ್ಕಾಗಲ್ಲ.
ಒಬ್ಬನು ಬಂದರೆ ಅಷ್ಟೇ ಸಾಕು, ಎಲ್ಲರೂ ಬರೋದು ಬರ್ತಾನೆ, ಎಲ್ಲ ಬೀಳ್ಸ್ಕೊಂಬರ್ತಾನೆ ಅವನು. ಬಂದಿದೆ ಶುರು ಗುಮಾಯಿಸೋದು. ಇವನ್ ಆಟನೇ ಭಾರಿ ಆಟ ಗೈಸಿ. ನಾನಿದೆ ಮಕ್ಷಿ ಅದಲ್ಲೇ ಕುತ್ಕೊಂಡ್ಬಿಟ್ಟಿದೆ, ಬರ್ತಾನೆ ಇಲ್ಲ ಆಚೆ. ಅವ್ನು ಬಂದರೆ ಮಾತ್ರ ಭಾರಿ, ಅವನು ಆರಾಕ್ಬಿಟ್ರೆ ಎಲ್ಗೆಲ್ಗೋ ಹೋಗ್ಬಿಡ್ತಾನೆ ಮನೆ ಮೇಲೆ ಆರು ಅಂದರೆ. ಆ ಪಟ ನೋಡಿ ಎಷ್ಟು ಚಿಕ್ಕದ್ರಲ್ಲಿ ಆ ಥರ ಆಟ, 0 ಕಲ್ಲಿ ಪಟ ವಹಿಸೋದು. ಅದು ಬರುತ್ತೆ ಏನೋ ಒಂದು ತಿಂಗಳು ಸಾಕು ವಹಿಸೋದಕ್ಕೆ, ಆಮೇಲೆ ಅದು ಕೂದು ಸ್ಟಾರ್ಟ್ ಆಗುತ್ತೆ ಆಟ. ಏನೋ ಚೆನ್ನಾಗಿ ಮಾಡುತ್ತೆ ಗೈಸೋದು ಆ ಪಟ. ಅದ್ರ ಅಪ್ಪ ಅಮ್ಮ ಎಲ್ಲ ಯಾವ ಥರ ಗೊತ್ತಾ, ಒಂದು ದಿವಸ ಬ್ರೋ ಅವ್ರ ಲಾಫ್ಟಿಗೆ ಕೇಳ್ಬಿಟ್ಟು ಅವ್ರ ಲಾಫ್ಟ್ ಒಂದು ಸತಿ ವಿಸಿಟ್ ಮಾಡಿಸ್ತೀನಿ, ವಿಡಿಯೋನೂ ಮಾಡಿಸ್ತೀನಿ. ಅಲ್ಲೇ ಅದ್ರ ಅಪ್ಪ ಅಮ್ಮ ತೋರಿಸ್ತೀನಿ ಆ ಪಟ, ಚಿಕ್ಕ ಪಟದು, ಸರಿನಾ? ಯಾಕೋ ಬಾರೋ ಆಚೆ, ರಾಜ್ಕುಮಾರ್ಗೆ ಎತ್ತು ಬಿಡಬೇಕು. ಮತ್ತು ವಾಯ್ಸ್ ಶುರು ಆಯಿತು ಗೈಸ್. ಈ ವಾಯ್ಸ್ ಎಡಿಟೇಟ್ ಮಾಡೋದು ನೀವು ಜಾಸ್ತಿ. ಹೆಣ್ಣಿಗೆ ರೆಕ್ಕೆ ಇಲ್ಲ, ಅದಕ್ಕೆ ಕೆಳಗಡೆ ಬಿಡಬೇಕು. ಬಂದಿದ್ದೆ 2 ಗಂಟೆಗಂತ ಆಟ ನೋಡಿ ಬಂದಾಗ ರಾಜ್ಕುಮಾರ್. ಅದೇನು ಅಷ್ಟೊಂದು ಮಾಡ್ತಿಲ್ಲ, ಇದು ತುಂಬ ಅಲ್ಲೇ ಹಾಕಿಯಲ್ಲ, ಏಜಾಗ್ಬಿಟ್ಟಿದೆ. ಆ ಥರ ನಿಂತ್ಕೊಂಡು ನೋಡ್ತಾವ್ನು ನೋಡಿ, ನಾನು ಕುತ್ಕೊಂಡು ಎಲ್ಲ ಹಾಕಿಗೂ ಕೊಡೋಣ, ಮೇವು ಸ್ವಲ್ಪ ಕೊಡೋಣ. ನೀರೆಲ್ಲ ತೆಗೆಸ್ಬಿಟ್ಟು 5 ಗಂಟೆ ಹೋಗೈತೆ. ದಿನ ಇಷ್ಟೊತ್ತಿಗೆ ಮೇಲ್ಗಡೆ ಬರು. ನೋಡ್ಬೋದು ಸ್ವಲ್ಪ ಹೊತ್ತು ಇಟ್ಬಿಟ್ಟು ಇಲ್ಲಿ ಹೋಗಿ ಬರೋಷ್ಟರಲ್ಲಿ ಥರ ಬಂದ್ಬಿಟ್ಟಿದ್ದಾವೆ ಎಲ್ಲ. ಎಲ್ಲ ವಾಯ್ಸ್ ಬೇರೆ ಹೆವಿ ಆಗೋಯ್ತು, ಸ್ಯಾಚುರೇಷನ್ ಬೇರೆ ಬಂದ್ಬಿಟ್ಟಿದ್ದಾವೆ. ನೋಡಿದ್ದೆ ಇದರಲ್ಲಿ ಹಾಕ್ಬಿಟ್ಬಿಟ್ಟೆ. ಈ 2 ಪಟಗಳಲ್ಲೇ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಜಾಗನೇ ಬಂದ್ರೆ ಬೇಗ ಖಾಲಿ ಆಗ್ಬಿಡುತ್ತಿಲ್ಲ ಅಂದರೆ. ಈ ಕ್ಲೈಮೇಟ್ ಕಂಡೀಷನ್ಗೆಲ್ಲ ಈ ಕಡಲೆಕಾಳುಗಳು ಕೊಟ್ಟರೆ ತುಂಬ ಒಳ್ಳೆಯದೇ ಅಕ್ಕಿಗೆ ಸುಖ ಹೊಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಸೀಸನಲ್ಲಿ. ತುಂಬ ಅಂದರೆ ತುಂಬ ಅಕ್ಕಿಗಳು ಸುಖ ಹೊಡೆಯೋದು ಆ ಥರ ಎಲ್ಲ ಆಗುತ್ತೆ. ವೆಯ್ಟ್ ಲಾಸು ಅದೆಲ್ಲ ಕಂಟ್ರೋಲ್ ಮಾಡ್ಕೊಬೇಕಂದ್ರೆ ದಿನ ಇದು ಕೊಡ್ತಾ ಬಂದರೆ ಅಕ್ಕಿಗೆ ರೂಢಿನೂ ಆಗುತ್ತೆ ತಿನ್ನೋಕ್ಕೆ, ಪ್ಲಸ್ಸು ಒಳ್ಳೆ ಹೆಲ್ತಾಗೂ ಇರುತ್ತೆ. ಸ್ವಲ್ಪ ಈಗಲ್ಲಿ ತಿನ್ನಲೇ ಇಲ್ಲ ಬರೋ ನೋಡಿ, ಅಲ್ಲಿ ತಿಂತಿದ್ರು ನನ್ನ ಕೈ ಎತ್ಕೊಂಡ್ಬಂದಿದ್ದೆ, ಕೈಯಲ್ಲೇ ಬಂದ್ಬಿಟ್ಟು. ನೀರಿಲ್ಲ ಅದರಲ್ಲಿ. ಆ ಥರ
ಹಸಿದಿಂದ ಇದು ಎಲ್ಲದಕ್ಕೂ ಕೊಟ್ಬಿಟ್ಟೆ ಫೈನ. ನೀರು ಸ್ವಲ್ಪ ಇಟ್ಬೇಕಿತ್ತು. ನೀರು ಅನ್ನೋದು ಹಿಡ್ಕೊಂಡು ನೀರು ಸ್ವಲ್ಪ ಕೊಡೋಣ ಅಕ್ಕಿಗಳಿಗೆ, ಸ್ವಲ್ಪ ಕುಡ್ಕೊಂಡು ಆಮೇಲೆ ನಮ್ಮ ನಾರ್ಮಲ್ ಫೀಡ್ ಹಾಕ್ತಾನ. ಈ ವಾಯ್ಸ್, ಈ ಬೋರ್ ವಾಯ್ಸಿಂದ ನನ್ನ ವಾಯ್ಸು ಸ್ವಲ್ಪ ಕ್ಲಿಯರಾಗಿ ಕೇಳಿಸ್ಕೊತಿಲ್ಲ ಅಂದ್ಕೊತೀನಿ. ಸಾರಿ ಫಾರ್ ದಿಸ್ ಡಿಸ್ಟರ್ಬೆನ್ಸ್ ಗೈಸ್. ಸರಿನಾ? ಅಂದರೆ ನಾನು ವಿಡಿಯೋ ನೆನ್ನೆ ಕಂಟಿನ್ಯೂ ಮಾಡಬೇಕಿತ್ತು ಅಂದ್ಬಿಟ್ಟು ಮಾಡ್ತಿರೋದಿಲ್ಲ, ಅಂದರೆ ಮಾಡ್ತಿದ್ದಿಲ್ಲ. ಆ ವಾಯ್ಸ್ ಬೇರೆ ಎಡಿಟೇಷನು ಅಕ್ಕಿಗಳು ತುಂಬ ಗಾಬಾಗ್ಬಿಡ್ತವೆ ಆ ವಾಯ್ಸಿಂದ. ನೋಡಿ ಇವಾಗ ಒಂದು ಪೈಪ್ ಮುಗ್ದಿದ್ದೆ ಒಂದು ವಾಯ್ಸ್ ಬರುತ್ತಲ್ಲ ಚೆಸ್ ಅಂದ್ಬಿಟ್ಟು, ಆ ವಾಯ್ಸಲ್ಲೇ ಜಾಸ್ತಿ ಅದು ಗಾಬರಿ. ಆಮೇಲೆ ಹಂಗೆ ಮಿಕ್ಸ್ ಫೀಡು ಕೊಡೋಣ. ಇದೆ ಎಲ್ಲ ಅಕ್ಕಿಗಳು ನನ್ನ ಹತ್ರ ಬರ್ತಾವೆ. ಯಾವ ಥರ ಆಡ್ತಾಯಿತ್ತು ನೋಡಿ ಆ ಹೆಣ್ಣೆಲ್ಲಿ ಹೋಗುತ್ತೆ ಅಲ್ಲೇ ಈ ಗಂಡು ಹೋಗ್ಬಿಡು. ಸ್ವಲ್ಪ ಫಿಟ್ ಕೊಟ್ಬಿಟ್ಟು ಲಾಸ್ಟು ಆಮೇಲೆ ಮುಚ್ಚಿಬಿಟ್ಟು ಹೋಗೋದೆ ಕೆಳಗಡೆ. ಇದೇ ಗೈಸ್ ನನ್ನ ಡೈಲಿ ರೂಟೀನು. ಕಾಲೇಜ್ ಇರೋ ಟೈಮಲ್ಲಿ ಕರೆಕ್ಟು 5 ಗಂಟೆಗೆ ಮೇಲ್ಗಡೆ ಬರ್ತೀನಿ ನಾನು. 4:15 ಕಾಲೇಜ್ ಬಿಡ್ತಾರೆ. ಬಂದು 1/2 ಅವರು ಹೀಗೆ ಮುಖ ಕೈ ಕಾಲೆಲ್ಲ ತೊಳ್ಕೊಂಡು ಫ್ರೆಶಪ್ ಎಲ್ಲ ಆಗಿ ಮತ್ತೆ ಬಂದು ವಿಡಿಯೋ ಸ್ಟಾರ್ಟ್ ಮಾಡೋದು. ಎಲ್ಲ ಹಾಕಿ ಎಲ್ಲರೂ ಹಾಕ್ಬಿಟ್ಟೆ ತಿಂತಾ ಇದ್ದಾವೆ ಮಸ್ತಿಗೆ. ಅದಕ್ಕೇನೋ ಗೊತ್ತಾಗಲಿಲ್ಲ, ಎರಡು ಗೊತ್ತಾಯಿತು ಆದರೆ ತಿನ್ನೋಕ್ಕೆ ಬರ್ತಿಲ್ಲ. ಎರಡು ಕೈಯಲ್ಲಿ ಎತ್ತಿದೆ ಬರ್ತಾರೆ ನೋಡಿ. ಅಲ್ಲದೆ ತಾನೆ ಈ ಚೀನಿ ಕೈಯಲ್ಲಿ ತಿಂದು ಅಭ್ಯಾಸ ಆಗಿಬಿಟ್ಟಿದೆ. ಅಲ್ಲಿ ಹಾಕಿದ್ದೀನಿ, ಅಲ್ಲಿ ತಿನ್ನಲಿಲ್ಲ, ನನ್ನ ಕೈಯಲ್ಲಿ ಬಂದೇ ತಿಂತೈತೆ. ನೋಡಿದ್ರೆ ನನ್ನ ಅಕ್ಕಿಗಳು ಎಷ್ಟು ಫ್ರೆಂಡ್ಲಿ ಆಗಿದ್ದಾವೆ ನೋಡಿ. ನನ್ನ ಹತ್ರ ಫ್ರೆಂಡ್ಲಿ ಆಗಿದ್ರೇ ಗೈಸ್ ಅಕ್ಕಿಗಳು. ಅದು ಬೇಗ ಪಲ್ಗೋದು ಕೂಡ. ಅಕ್ಕಿ ಎದುರ್ಕೊಂಬಾರ್ದು ನಮ್ಮನ್ನ ನೋಡಿ, ಆ ಥರ ಇರಬೇಕು ಅಕ್ಕಿಗಳೆಲ್ಲ. ಮಸ್ತು ತಿಂತಾ ಇದ್ದಾವೆ ಗೈಸ್. ನೋಡ್ತೀನಿ ಮತ್ತೆ ಒಂದು ಪಿಲಂಕ ಗಂಡು ಬಂದಿದೆ ಅಂದು ನೋಡೋಣ. ಆ ಗಂಡು ಎತ್ಕೊಂಬಂದು ಇದಕ್ಕೆ ಹಾಕೋಣ ಅಂದ್ಕೊಂಡಿದ್ದೀನಿ ಈ ಹೆಣ್ಣಿಗೆ. ಯಾಕಂದರೆ ಅದು ಸ್ವಲ್ಪ ಇದಾಗ್ಬಿಟ್ಟಿದೆ, ಕಾಯಿಲೆ ಬಂದುಬಿಟ್ಟಿದೆ ಅಂದ್ಕೊತೀನಿ. ಅದಕ್ಕೆ ಅದೇನೋ ಅಷ್ಟೊಂದು ಇದು ಕೊಡ್ತಿಲ್ಲ ಅದು ಆ ಗಂಡು. ನೀವು ಹೇಳ್ಬೋದಲ್ಲ ಆ ಹೆಣ್ಣಿಗೆ ಹಾಕಿ ಅದೇನು ರಿಯಾಕ್ಷನ್ ಕೊಡ್ತಿಲ್ಲ ಅಂದರೆ ಅದು ಎಣ್ಣೆ ಅಂತ, ಅದು ಗಂಡಿಲ್ಲ ಅಂತ ಹೇಳ್ಬೋದಲ್ಲ ನೀವು. ಆದರೆ ಅದಕ್ಕೂ ಗಂಡು ಬಿಟ್ಟು ನೋಡ್ಬಿಟ್ಟೆ ಗೈಸ್ ನಾನು. ಅದು ನನಗೆ ಮೊದಲೇ ಗೊತ್ತು ಅದು ಗಂಡೇ ಗೈಸೋದು. ಯಾಕಂದರೆ ಫಸ್ಟು ಜೊತೆ ಮರಿನೂ ಮಾಡಿತ್ತದು, ಗೊತ್ತಾ? ಅದೇ ಗಂಡೇ ಅದು. ಅದಕ್ಕೇನೋ ಪ್ರಾಬ್ಲಮ್ ಆಗಿದೆ, ಆದರೆ ಅದು ಗೊತ್ತಾಗ್ತಿಲ್ಲ ಕರೆಕ್ಟಿಗೆ ಅದು ಯಾವ ಪ್ರಾಬ್ಲಮ್ ಆಗಿದೆ ಅಂತ. ಎಲ್ಲ ಫೀಡು ಖಾಲಿ. ಮತ್ತು ನೋಡಿ ಇವಾಗ ಯಾವ ಥರ ಬರುತ್ತೆ ನೋಡಿ, ಬರೀ ಕೈ ಇಟ್ಕೊಂಡ್ರು ನೋಡಿ ಯಾವ ಥರ ಬರುತ್ತೆ. ಕುತ್ಕೊಳ್ಳೋಕ್ಕಿಲ್ಲ, ಆಗ್ತಿಲ್ಲ. ಈ ಶೀಟ್ಗಳೆಲ್ಲ ಒಂಥರ ಆಗ್ಬಿಟ್ಟಿದೆ. ಈ ವಾಯ್ಸಿಗೆ ಸ್ವಲ್ಪ ಎದುರ್ಕೊಂಬಿಟ್ಟಿದ್ದಾವೆ. ನಮ್ಮ ಕಾಲು ಹತ್ರನೇ ಬರ್ತಾಯಿದೆ ಅಕ್ಕಿಗಳೆಲ್ಲ. ಈ ಥರನೇ ಫೀಡ್ ಹಾಕಿದ್ರೆ ನಿಮ್ಮ ಕಾಲ ಹತ್ರ, ನಿಮ್ಮ ಕೈಗಳ ಹತ್ರ ಎಲ್ಲ, ಆವಾಗ ಅಕ್ಕಿಗೆ ನಿಮ್ಮ ಮೇಲಿರೋ ಭಯನೂ ಹೋಗುತ್ತೆ. ಅದು ಊಟ ತಿನ್ನೋ ಟೈಮಲ್ಲಿ ಹೆಂಗಿದ್ರು ಬಂದೇ ಬರಬೇಕಲ್ಲ ಅದ್ರ ಹತ್ರ, ಅದಕ್ಕೆ ಹೊಟ್ಟೆ ಹಸಿದ್ರೆ. ಆವಾಗ ಅದಕ್ಕೂ ಹತ್ರ ತಿಂತ ಅದಕ್ಕೂ ಗೊತ್ತಾಗುತ್ತೆ ಇವನೇನು ಮಾಡಲ್ಲ ನಮಗೆ ಅಂತ. ಆ ಹೋಗಿ ಬಂದುಬಿಟ್ರೆ ಅಕ್ಕಿಗಳು ಸಾಕು ಗೈಸ್. ಇವಾಗ ಈ ತಾಮ್ರಾಗೂ ಚೀನಿಗೆ ಫ್ಲೈಯಿಂಗ್ ಬಿಡ್ಬೋದು. ನಾನು ಏನಂತಕ್ಕೆ ಬಿಡಲಿಲ್ಲ ಅಂದರೆ ಈ ವಾಯ್ಸಿಲ್ಲ ಬೇಗ ಕೆಳಗಡೆನೂ ಕುತ್ಕೊಳ್ಳೋಕ್ಕೂ ಆಗೋಲ್ಲ ಇದ್ರ ಕೈಯಲ್ಲಿ. ಈ ಪಟ ಅಂತೂ ಗೊತ್ತು ತಾನೇ ಗೈಸ್, ಇವನಿಗೆ ಮತ್ತೆ ಆಚೆನೇ ಬಿಡೋಲ್ಲ ಅಂದ್ಕೊಂಡಿದ್ದೆ ನಾನು. ರೆಕ್ಕೆ ಕಟ್ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ ನಾನು, ಅಂದರೆ ಟೇಪ್ ಹೊಡೆದು ಇಟ್ಕೊಳ್ಳೋಣ ಅಂತ. ಆಮೇಲೆ ಚೆನ್ನಾಗೆ ರೂಢಿ ಮಾಡಿಸಾದ್ಮೇಲೆ ಬಿಡೋಣ ಅಂತ. ಏನು ಮಾಡೋಕ್ಕಾಗಲ್ಲ, ಬಿಟ್ಟಿದ್ದೀನಿ ಹಂಗೆ.
ಇವಾಗೆಲ್ಲೋ ಆ ಸೈಡ್ ಹೋಗಲಿಲ್ಲ ಅಂದರೆ ಚೆನ್ನಾಗಿದೆ. ನೋಡಿ ಇವೆಲ್ಲ ತಿಂತಿದ್ರೆ ಅಲ್ಲಿ ನೋಡಿ ಇವಾಗ ಈ ಗಂಡು ಗುಮ್ಮಾಯಿಸೋಕೆ ಶುರು ಮಾಡ್ತಾ ಇವನು ನೋಡಿ ಇವನು ಸೈಲೆಂಟಿಗೆ ಇರ್ತಾನೆ ನೋಡಿ ಅಷ್ಟೇ ಎಬ್ಬರ್ಸೋದೆ ಮತ್ತು ಇದು ಕಡೆ ಬರೋದು ಇದ್ರೇನ ಸರಿ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಗೈಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮರಿಬೇಡಿ ಗೈಸ್. ಪ್ಲಸ್ ಹೊಸೊಬ್ರಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಎಲ್ಲಿ ಲೋ ಅಲ್ಲಿ ಹೋಗ್ತಾಯಿದೆ. ಬೇಗ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು. 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ಗೈಸ್, ಓಕೆನಾ? ಗೈಸ್ ಮತ್ತೆ ಸಿಗೋಣ ನಾಳಿದ್ದು ವ್ಲಾಗಲ್ಲಿ. ನಾಳೆ ಟ್ರೈ ಮಾಡ್ತೀನಿ, ಆದರೆ ಸಾಯಂಕಾಲ ಮಾಡ್ತೀನಿ ವ್ಲಾಗು, ಸರಿನಾ? ಇಷ್ಟೊತ್ತಿಗೆ ಸ್ನಾನಕ್ಕೆ ಇಳಿತೈತಕ್ಕೆ. ಸರಿ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ಅಷ್ಟೇ ಗೈಸ್, ಸಿಗೋಣ ಮುಂದಿನ ವ್ಲಾಗಲ್ಲಿ. ಅವಾಗ ಗಂಟ ಬಾಯ್, ಟೇಕ್ ಕೇರ್.